ಏನ್ರಿ ಯಾವಾಗ ಬಂದ್ರಿ? ಗೊತ್ತೇ ಆಗಿಲ್ಲ ನನಗ ನೀವು ಬಂದಿದ್ದು. ನೀರದು ತಗೊಂಡ್ ಬರ್ಲೇನು ಕುಡಿಲಕ್ಕ? ಬ್ಯಾಡ್ ಬ್ಯಾಡ ನೀರದು ಏನು ಬೇಡ. ಈಗ ಬರೋ ಟೈಮಿಗೆ ಸಿದ್ದಪ್ಪಣ್ಣನ ದುಕಾನ್ದಾಗ ಚಾ ಚುಮ್ಮರಿ ತಿಂದು ಬಂದ. ಏನು ಬ್ಯಾಡ ತಗೋ. ಅಲ್ರಿ ಚುಮ್ಮರಿ ತಿಂದು ಬಂದೀನಿ ಹೊರಗ ಅಂತ ಹೇಳ್ತಿರಲ್ಲ, ಅದೇನು ಸಿಗ್ಲಾರ್ದು ತಿಂದು ಬಂದಂಗ. ಮನೆಗೆ ಯಾವಾಗ ನೋಡ್ರು ಚುಮ್ಮರಿ ಮಾಡೇ ಇರ್ತೀವಿ. ಮತ್ತು ಅಲ್ಲಿ ತಿನ್ನೋದೇನದ, ಮನೆಗೆ ಹೊಂಟಿದ್ವಿ ಮತ್ತು ಮನೆಗೆ ಚಾನು ಮಾಡ್ತಿದ್ದ, ಚುಮ್ಮರಿನೂ ಹಚ್ಕೊಡ್ತಿದ್ದ. ಅದು ಬಿಟ್ಟು ಹೊರಗಿನ ತಿನ್ನೋದು ಚಂದ ಏನದು? ನಾ ಏನು ಚುಮ್ಮರಿ ತಿನ್ಬೇಕಂತ ಹೋಗಿದ್ದಿಲ್ಲ ಬಿಡು. ಸಂಗಟ ಮಲ್ಲಪ್ಪಣ್ಣ ಜಗಪ್ಪಣ್ಣ ಎಲ್ಲರೂ ಇದ್ದೀರಾ. ಮತ್ತು ನಡಿಯಪ್ಪ ಹಾಗೆ ಹೋಗಮ್ಮಿ ಅಂತಂದರು. ಅದಕ್ಕೆ ಮತ್ತೀಗ ಅವ್ರಿಗೇನು ಮನೆಗೆ ಕರ್ಕೊಂಡು ಬರ್ಲಿಕ್ಕಾಗ್ತದೇನು? ನಡ್ರಿ ನಮ್ಮ ಹೆಂಡತಿ ಮನೆಗೆ ಚುಮ್ಮರಿ ಹಚ್ಚಿರ್ತಾಳ ತಿನ್ನಂಬರ್ರಿ ಅಂಥೇಳಿ. ಮತ್ತು ನೀನು ಅದಕ್ಕೂ ಬೈತವ, ಕೆಲಸ ಇರ್ತಾವ, ಮತ್ತು ಇದು ಒಂದು ಬೇರೆ ತಲೆ ಹೆಡ್ಡೇಕ ಅದು ಇದು ಎಲ್ಲಿ ಕೇಳಮ್ಮಿ ನಿಮ್ಮ ಹೆಣ್ಮಕ್ಳದ್ರ ರಗಳೆ. ಅದಕ್ಕೆ ಸುಮ್ಮ ಹೊರಗೆ ತಿಂದ್ರೆ ಆಯ್ತಂತೇಳಿ ತಿಂದು ಬಂದು ನೋಡು. ಹ್ಞೂ ಹೋಲ್ ಬಿಡ್ರಿ, ಈಗ ತಿಂದು ಬಂದಿದ್ದಾಯ್ತು ಮುಗೀತು. ಇದು ನಿಮ್ಮ ಅಂತೇಳಿ ಒಂದು 10,000 ರೂಪಾಯಿ ಅವೇನು? ಇದೇನು ನೀ 10,000 ರೂಪಾಯಿಗೆ 10 ರೂಪಾಯಿ ಕೇಳ್ದಂಗೆ ಕೇಳಕತ್ತಿದಲ್ಲ? 10,000 ರೂಪಾಯಿ ನಿನಗೆ ಎದಕ್ಕೆ ಬೇಕಾಗಿತ್ತು ಈಗ? ನಾ 10,000 ರೂಪಾಯಿ ತೊಗೊಂಡು ಏನು ಮಾಡ್ರಿ? ನನಗಿಲ್ಲಿ ಬಿಡ್ರಿ. ಮುಂಜಾನೆ ಜ್ಯೋತಿ ಮತ್ತು ಶಿವ್ ಇಬ್ಬರು ಜಗಳ ಮಾಡಿದ್ರು ಗೊತ್ತೇನು? ನಮ್ಮ ಶಿವ್ ಇವತ್ತು ಊಟ ಮಾಡ್ಲಾರ್ದೆ ಹೋಗ್ಯಾನ. ನಾಷ್ಟನೂ ಮಾಡಿಲ್ಲ, ಟಿಫನ್ ಬಿ ತೊಗೊಂಡು ಹೋಗಿಲ್ಲ. ಏನು ಕೇಳ್ತೀರಿ ಮನ್ಯಾಗ? ನೀವು ಮುಂಜಾನೆ ಹೋದರೂ ಈಗ ಬರ್ತೀರಿ. ನಿಮಗೇನು ಗೊತ್ತಾಗಬೇಕು ಮನೆಗೆ ಏನು ನಡೆದದ ಏನಿಲ್ಲ ಅಂಥೇಳಿ? ಅವ್ರ ಜಗಳ ಆಡ್ಲಕ್ಕ ಈಗ ಈ 10,000 ರೂಪಾಯಿಗೆ ಏನು ಒಂದು ತಿಳಿಯಲ್ದು ನನಗೆ. ಹೋಗ್ಲಿ, ಎದಕ್ಕೆ ಜಗಳ ಆಡ್ಯಾರ ಮಗ ಸೊಸಿ? ನಿಂತು ಕಾಲು ಬ್ಯಾನ್ ಆಗ್ಲತ್ತವ. ಜರ ಇಲ್ಲಿ ಚಾಪಿ ಮೇಲೆ ಕೂಡ್ತಿದ್ದಾಡ್ರಿ, ಕುಂತು ನಿಮಗೆಲ್ಲ ಹೇಳ್ತೀನತ್ ಏನಾಗೈತೆ ಅನ್ನೋದು. ಇನ್ನ 2 ದಿನದಾಗ ಜ್ಯೋತಿದು ಬರ್ತಡೇ ಅದ ರೀ. ಅದಕ್ಕೆ ಅಕ್ಕಿ ಏನು ಕೇಳಾಳ ಗಂಡಗ, ನನಗೊಂದು ರೇಷ್ಮೆ ಸೀರೆ ಕೊಡಿಸ್ರಿ ಮತ್ತು ಒಂದು ಜೊತೆ ಕಿವ್ಯಾಗಿಂದ ಓಲೆ ಕೊಡಿಸ್ರಿ ಅಂತ ಕೇಳ್ಯಾಳ. ಇವನ್ ಬಲ್ಲಿ ರೊಕ್ಕ ಇರ್ಲಿಕ್ಕಿಲ್ಲ. ಅದಕ್ಕೆ ಈಗ ಎಲ್ಲಿ ತಗೋತಿ ಬಿಡು, ತುಟ್ಟಿ ಆಗ್ಯದ ಬಂಗಾರ, ಮತ್ತು ಯಾವಾಗಾರ ಕೊಡಿಸ್ತೀನಿ ಅಂತ ಹೇಳಂದಾನ. ಈಗ ಸದ್ಯಕ್ಕೆ ರೊಕ್ಕ ಇಲ್ಲ ಅಂತ ಹೇಳ್ಯಾನ. ಒಟ್ಟ ಅಕ್ಕಿಗೆ ಸಿಟ್ಟು ಬಂದದ. ಅದಕ್ಕೆ ಅಕ್ಕಿ ಹೋಲ್ ಬಿಡು, ಗಂಡನ ಬಳಿ ರೊಕ್ಕ ಇಲ್ಲ ಹೋಗ್ಲಿ ಅಂತ ತಿಳ್ಕೊಂಡು ಸುಮ್ಮಾಗಿಳಂದ್ರೆ ಮುಗಿತಿತ್ತು. ಅಕ್ಕಿ ಏನಂದಾಳ, ನಿಮ್ಮ ತಂಗಿಗೆಲ್ಲ ಮಾಡ್ಲಿಕ್ಕೆ ರೊಕ್ಕ ಇರ್ತಾವ, ನಿಮ್ಮ ಅಪ್ಪ ಏನು ಕೇಳ್ತಾರೆ ಎಲ್ಲ ತಂದು ಕೊಡೋಕೆ ರೊಕ್ಕ ಇರ್ತದ, ನಾ ಕೇಳಿದ್ರೆ ರೊಕ್ಕ ಇರಲ್ಲ ನಿಂಬಲ್ಲಿ ಅಂತಂದ. ಇವನಿಗೆ ಸಿಟ್ಟು ಬಂತಲ್ಲ, ಆಯ್ತಿವ ಊಟ ತಿಂಡಿ ಎಲ್ಲ ನನಗೇನು ಬೇಡ ಅಂತೇಳಿ ಬಿಟ್ಟು ಬೈಕೋತ್ ಹೋಗ್ಬಿಟ್ಟು ನೀನೇ ತಿನ್ನು ನೀನೇ ಮಾಡು ಅನ್ಕೋತ. ಏನು ಹೇಳ್ಬೇಕ್ರಿ ಈಗಿನ ಮಕ್ಕಳಿಗೆ ಸೊಸೆದರಿಗೆ? ನನಗಂತರೂ ಯಾರಿಗೆ ಹೇಳ್ಬೇಕಂತ ತಿಳಿದಿಲ್ಲ ನೋಡ್ರಿ. ಕಡೆಗೆ ನಾಯ್ಕಿಗೆ ಅಂದ, ತಡಿವಾ ಸಿಟ್ಟು ಮಾಡ್ಕೋಬೇಡ, ಮನ್ಯಾಗ ಶಾಂತಿ ಇರಲ್ಲ, ಹಿಂಗೆ ಹೆಣ್ಮಕ್ಳು ಸಿಟ್ಟು ಮಾಡ್ಕೊಂಡ್ರ ಸೀರೆ ಎಲ್ಲ ನಾವು ಕೊಡಿಸ್ತೀವಿ, ಬೇಕಿದ್ರೆ ಕಿವಿಯೊಂದು ಬೇಕಿದ್ರೆ ನಿನ್ನ ಗಂಡ ಯಾವಾಗಾರ ಕೊಡಿಸ್ತಾನೆ ತಗೋ, ಸುಮ್ ಕಿರಿಕಿರಿ ಯಾಕೆ ಮಾಡ್ಕೋತೀರಿ ಅಂತ ಹೇಳ್ದೆ ನಾನು. ಅಕ್ಕಿ ಗಂಡಗ ಸೀರೆ ಒಡವಿ ಕೇಳಿದೇನು ತಪ್ಪಂಥೇಳಿ ನಾ ಏನು ಅನ್ನಲ್ ಬಿಡು. ಮತ್ತು ಹೆಂಡತಿಯಾಗಿ ಮತ್ತು ಗಂಡು ಕೇಳಲ್ದೆ ಮತ್ತೆ ಯಾರಿಗೆ ಕೇಳ್ತಾಳ? ಬಿಡು ಕೇಳ್ಯಾಳ. ಆದ್ರೆ ನಮಗೆಲ್ಲ ಯಾಕೆ ತಗೋತಾವೋ ಏನೋ ಇವು ಜಗಳದಾಗ. ಸುಮ್ಮನಪ್ಪ ನಾವು ಎದಕ್ಕೂ ಇರಲಿ, ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲ ಅಂದಂಗೆ ಇರ್ತೀವಿ ನಾವು. ಅವ್ರು ಉಸಾಬರಿನೇ ಬೇಡ ಅಂಥೇಳಿ ನನ್ನ ಕೈ ಲೇಟ್ ಆಗ್ತದ ಅಟ್ಟು ಮಾಡ್ಕೊಂಡು ಹೊಂಟೀನಿ ನಾನು. ಮತ್ತೆ ನಮಗೆ ತಗೋತಾರೆ ಇವ್ರು ನಡ್ಬರ್ಕ ಜಗಳದಾಗ ಅಂತಂತಂದ್ರೆ ಇದು ಯಾವ ಲೆಕ್ಕ ಅಂತೀನಿ ನಾನು. ತಿಂದಿದ್ದಲ್ಲ ಉಂಟಿದಲ್ಲ ಇವ್ರದ್ದು, ಮತ್ತು ಇವ್ರ ಕೈಲಿಂದ ಅನಿಸ್ಕೋಬೇಕು. ಏನು ಹೇಳ್ಬೇಕು ಅನ್ಸುತ್ತೇನೋ. ನಾನು ಆಕಿಗೆ ಅದೇ ಅಂದಿನಿ, ತಂಗಿಗೆ ಮಾಡ್ಯಾನ ನಿಮ್ಮ ಅವ್ವ ಅಪ್ಪಗೆ ಮಾಡ್ಯಾನ ಅಂತ ಹೇಳಲ್ಲಕ್ಕ. ನಿನ್ನ ಗಂಡನ ಮೇಲೆ ನಾವು 1 ರೂಪಾಯಿ ತೊಗೊಳಕತ್ತಿಲ್ಲವ. ನಿಮ್ಮ ಮಾವ ಎಷ್ಟಾದದ ಅಷ್ಟು ನಡ್ಸ್ಕೊಂಡು ನಡೆದಾರ ಮನೆ, ನಾವಂತರೂ ಅವ್ನಿಗೆ 1 ರೂಪಾಯಿ ಕೇಳಾಕತ್ತಿಲ್ಲ. ಇನ್ನು ತಂಗಿಗಂತರೂ ಅವ ಈಗ ಸನೇಕರು ಏನೂ ಮಾಡೇ ಇಲ್ಲ. ಆಕಿ ಪಾಪ ಲಗ್ನಾಗಿ ಹೋಗ್ಯಾಳ ಆಯ್ತು, ಆಕಿಂದೆ ಒಂದು ಹಂಗಾಗ್ಬಿಡ್ತು. ಸನಿಕರಾಗಿ ಏನು ಮಾಡ್ಯಾನ್ರಿ? ಏನು ತಂದ್ಕೊಟ್ಟಾನ? ಏನು ಬಂಗಾರ ತಂದ್ಕೊಟ್ಟಾನ, ಬೆಳ್ಳಿ ತಂದ್ಕೊಟ್ಟಾನ? ಒಂದು ಸೀರೆ ಸಮೇತ ತಂದು ಕೊಟ್ಟಿಲ್ಲಮ್ಮ. ಈಗ ಅನ್ಬಾರ್ದು, ಸರಿ ಅನ್ಸಲ್ಲ. ಒಂದು ಸೀರೆ ಸಮೇತ ತಂದು ಕೊಟ್ಟಿಲ್ಲ. ಮತ್ತು ಸುಮ್ಮನೆ ತಿಂದಿದ್ದಲ್ಲ ಉಂಡಿದಲ್ಲ, ಸುಮ್ಮನೆ ನಮ್ಮ ಮಗಳಿಗೆ ಭೀ ನಡ್ಬರ್ ಕೇಳ್ಕೊತ. ಏನು ಹೇಳ್ಬೇಕು ಏನೋ ಇವ್ರ ಬುದ್ಧಿನೇ ಸುಧಾರಿಸಲ್ ಬಿಡ್ರಿ. ನನಗಂತರೂ ತಲೆ ಸಾಕಾದ ನೋಡ್ರಿ. ನೀವಂತರೂ ಇನ್ನು ಆ ಕಡೆ ಹೊರಗೆ ಹೋಗಿ ಬರ್ತೀರಿ, ನಡೀತದಪ್ಪ. ನಂಗೆ ನೋಡ್ರಿ ಮನೆಗಿದ್ದು ನೋಡ್ಬೇಕಲ್ಲ ಕಣ್ಣಿಲಿ, ಇವೆಲ್ಲ ನೋಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಸುಮ್ಮನೆ ಇರೋದಕ್ಕೂ ಆಗಲ್ಲ. ಯಾಕಂದ್ರೆ ಸುಮ್ಮಿದ್ರು ಮತ್ತೆ ಜಗಳ ಇನ್ನೈಟ್ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾರೆ ಇವರು. ಆಕಿಗೂ ಸಿಟ್ಟು ತಡೆಯಲ್ಲ, ಇವನಿಗೂ ಸಿಟ್ಟು ತಡೆಯಲ್ಲ. ಮತ್ತೆ ಏನು ಮಾಡ್ತೀರಿ? ಹ್ಞೂ, ಈಗ ಏನಾಯ್ತು? ಈಗ ಬಗೆಹರಿತಲ್ಲ. ಈಗೇನು ಸುಮ್ಮನಾಗಳ ನಿನ್ನ ಸಸಿ? ಸುಮ್ಮನಾಗಳ ಅಲ್ಲಕ್ಕೇನು ಹೇಳಿನ್ರಿ ನಾನಂತರೂ. ಒಂದು ಸೀರೆ ಕೊಡಿಸ್ತೇವ ಬೇಕಿದ್ರ, ಮತ್ತು ನಡಿ ನಾಳೆಗೆ ನಾನು ನೀನು ಹೋಗಿ ತರಮಂತ. ಮತ್ತು ಇಲ್ಲ ಅಂತಂದ್ರೆ ನಾನು ನಿಮ್ಮ ಮಾವ ಹೋಗಿ ತೊಗೊಂಡು ಬರ್ತೀವಿ ತಗೋ. ಮತ್ತು ಒಡವೆ ಅಂತಂದ್ರೆ ಯಾವಾಗಾರ ರೊಕ್ಕ ಇದ್ದಾಗ ಮಾಡಿಕೊಡ್ತಾರೆ ತಗೋ. ನಮ್ಮ ಮಗ ಏನು ನಿನಗೇನು ಹಾಗೆ ಇಡ್ಸಲ್ಲ, ಮಾಡಿಕೊಡ್ತಾನ. ಯಾಕಿದು ಮಾಡ್ತೀವಿ? ಸುಮ್ಮನೆ ನೀವೆಲ್ಲ ಕಿರಿಕಿರಿ ಮಾಡ್ಕೋಬೇಡ ಅಂಥೇಳಿ ಹೇಳಿನ್ರಿ ನಾನು. ಮತ್ತು ಈಗ ಅಕ್ಕಿಗೆ ಮೇಲೆ ಬಿಟ್ಟಿದಪ್ಪ, ಏನೇ ಯಾಕೆ ಮಾಡ್ಲಿಕ್ಕೆ. ಮಗ ಸೊಸಿ ಜಗಳದಾಗ ಮಾವನ ಕಿಶೆ ಕತ್ರಿ ಬಿತ್ತೀಗ.
ಹೋಲ್ ಬಿಡ್ರಿ ಪಾಪ ಅದಕ್ಕರೆ ಯಾರು ಹರಾರಿ ಅಪ್ಪಿಲ್ಲ ಅವಿಲ್ಲ ಆಯ್ತು ಅದು ದೊಡ್ಡಪ್ಪದ ಅದು ಕರೆ ಎಲ್ಲ ಬಗೆಲ್ಲ ಇನ್ನು ಅಣ್ಣದ ಅದು ವೈನಿ ಮಾತು ಕೇಳ್ಕೊಂಡು ಆಕಿ ಹ್ಯಾಂಗೆ ಹೇಳ್ತಾಳೆ ಹಾಗೆ ಕುಣಿತಾನ ಈಗೀಗಂತರೂ ಲಗ್ನ ಆಗಿ ಹಿಡಿದು 2 ಮಕ್ಕಳೇ ಅದು ಖರೆ ಒಂದರ ದಿನ ತಂಗಿ ಬಾ ಹೋಗು ಅಂತ ಹೇಳಿ ಕರೀಲಿಲ್ಲ ಇನ್ನು ನಮ್ಮ ಮನೆಗೂ ಬಂದೇ ಇಲ್ಲ ಬಿಡ್ರಿ ಅವ ಅಂತರೂ ಲಗ್ನ ಮಾಡಿ ಕೊಟ್ಟಾನ ಈ ಕಡೆ ಬಿಟ್ಟಂಗೆ ಮಾಡಿಬಿಟ್ಟಾನವ ಒಟ್ಟೆ ಅದಕ್ಕೂ ಕರೆಲ್ಲ ಬಗೆಲ್ಲ ಮತ್ತು ಪಾಪ ಏನು ಕೇಳೋದು ಮತ್ತು ಗಂಡು ಕೇಳಬೇಕು ಇದ್ದಿಲ್ಲ ಅಂತಂದ್ರೆ ನಾವು ತಿಳಿದು ಮಾಡಬೇಕು ಮತ್ತು ಹೋಲ್ ಬಿಡ್ರಿ ತಗೊಂಡು ಬರ ಮತ್ತು ನಾವೇ ಒಂದು ಸೀರೆ ಅಲ್ಲೇನು ನಾನು ನೀವು ಹೋಗ ಮತ್ತು ಆಕಿಗೆ ಎಲ್ಲಿ ಕರ್ಕೊಂಡು ಹೋಗಮ್ಮಿ ಮತ್ತು ಬ್ಯಾಡ ಅಂತ ಏನು ನಾವೇ ಹೋಗಮ್ಮ ತೋರಿ ಹ್ಞೂ ಅದನ್ನು ಖರೆ ಅದ ಬಿಡು ಪಾಪ ಆಕಿಗರ ಯಾರ ಎಲ್ಲಿಗೆ ಹೋಗಲ್ಲ ಬರಂಗಿಲ್ಲ ನಾವೇ ಮಾಡ್ಬೇಕಲ್ಲ ಮತ್ತು ತಿಳಿದು ಇರ್ಲಿ ತಗೋ ಆಯ್ತು ತಗೊಂಡು ಬರಮ್ಮಂತ ನೀನು ಸೊಸಿಗೆ ಇಟ್ಟೆಲ್ಲ ತಿಳ್ಕೊಂಡು ಇಟ್ಟೆಲ್ಲ ಕಾಳಜಿ ಮಾಡ್ತೀವಿ ಇದೇ ಜರ ಆಕಿ ನಮ್ಮ ಅವ್ವ ಅಪ್ಪ ಯಾರು ಇಲ್ಲ ಇವರೇ ನಮ್ಮ ಅವ್ವ ಅಪ್ಪ ಅಂಥೇಳಿ ತಿಳಿದು ನಡ್ತಿಳು ಅಂತಂದ್ರೆ ಮನೆ ಎಷ್ಟು ಚಂದ ಇರ್ತಿತ್ತು ಆದ್ರೆ ಆಕಿ ಹಂಗೆ ಮಾಡಲ್ಲಲ್ಲ ಏನು ಮಾಡ್ಬೇಕು ಏನು ಮಾಡ್ಬೇಕ್ರಿ ಎಲ್ಲರ ಬುದ್ಧಿ ಒಂದೇ ಇರಬೇಕಲ್ಲ ನಮಗೆ ಇಷ್ಟೆಲ್ಲ ಪ್ರೀತಿ ತೋರ್ಸ ಅತ್ತಿ ಮಾವ ಯಾವತ್ತೂ ಸಿಕ್ಕಿಲ್ಲ ಇವ್ರಿಗೆ ಸಿಕ್ಕ್ಯಾರ ಖರೆ ಇವ್ರಿಗೆ ಇಟ್ಕೊಂಬ ಬುದ್ಧಿ ಬರುವಲ್ದ ನೋಡಿರಿಲ್ಲ ನಿಮ್ಮವ್ವ ನನಗೆ ಎಷ್ಟು ತಾಡ ಜೀವ ತಿಂತೀಳ ಹಿಂಗೆ ಒಂದು ಕೆಲಸ ಮುಗಿಸೋಟಿಗೆ ಇನ್ನೊಂದು ಕೆಲಸ ಹೇಳಾಕಿ ಎಲ್ಲದ್ರಾಗ ಭೀ ಹಾಗೆ ಮಾಡಾಕಿ ಒಂದು ಹೊಟ್ಟಿಗೆ ಕೂಳು ನಿಟ್ಟಕ್ಕೆ ಕೊಡ್ತಿದ್ದಿಲ್ಲ ಒಂದೇನಿಲ್ಲ ಅಷ್ಟೆಲ್ಲ ಕಷ್ಟ ತೂಗಿಸ್ಕೊಂಡು ಬಂದೀನಿ ನಾನು ಈಗ ಇವ್ರಿಗೆ ಇಲ್ಲಿ ಇಷ್ಟೆಲ್ಲ ಚಂದ ನೋಡ್ಕೋತೀನಿ ಖರೆ ಇವ್ರು ನಮ್ಗೆ ಹೀಗೆಲ್ಲ ಮಾಡ್ತಾರ ಒಂಕವಾರಿ ಮಾತಾಡೋದು ಏನಾರ ಅನ್ನೋದು ಮಾಡ್ತಿರ್ತಾರ ಏನು ಮಾಡೋದು ಒಂದೊಂದು ಸಾರಿ ಅನ್ನಿಸ್ತದ ಚಲೋನವ್ರು ಕೂಡಲ್ ಬಿಡ್ರಿ ಅದನ್ನು ಖರೆ ಅದ ಬಿಡು ನನಗೂ ಒಂದೊಂದು ಸರಿ ಹಾಗೆ ಅನ್ನಿಸ್ತದ ನನ್ನ ಹೆಂಡತಿ ಎಷ್ಟು ಜೀವ ಮಾಡ್ದೋಳು ಈಕಿಗೆ ಎಷ್ಟು ಚಂದ ನೋಡ್ಕೊಂಡೋಳು ಅಂತ ಬಾಣತನ್ಯಾಗ ಒಂದು ಮಗಳಿನ್ಕಿನ ಹೆಚ್ಚಿಗೆ ನೋಡ್ಕೊಂಡಿದ್ದೆ ಆಕಿಗೆ ನೀನು ಆದ್ರೆ ನನ್ನ ಹೆಂಡ್ತಿದಕ್ಕಿ ಏನು ಮರ್ಯಾದೆ ಇಡಲಿಲ್ಲಲ್ಲ ನನ್ನ ಮಗಳು ಇಂಥ ಕೆಟ್ಟ ಟೈಮಿಗೆ ಬಂದ್ರೆ ಒಂದು ಜರ ಆಕಿಗೆ ಸಮಾಧಾನ ಮಾಡಲಿಲ್ಲಲ್ಲ ಅಂತ ನನಗೂ ಒಂದೊಂದು ಸರಿ ಭಾಳ ಸಿಟ್ಟು ಬರ್ತದೆ ಜ್ಯೋತಿ ಮೇಲೆ ಆದ್ರೆ ಏನು ಮಾಡಬೇಕು ನಾವು ಪಡ್ಕೊಂಡು ಬಂದಿದ್ದೆ ಇಟ್ಟೆ ಅದ ಅಂತ ಸುಮ್ಕೊಂಡ್ರದು ಮತ್ತೇನು ಹಂಗೆ ತೂಗಿಸ್ಕೊಂಡು ಹೋಗ್ಬೇಕ್ರಿ ಮತ್ತೇನು ಮಾಡಬೇಕು ಅವ್ರಾರ ತಿಳ್ಕೊಂಬಲ್ಲ ಅಂದ್ರೆ ದೊಡ್ಡವರಾಗಿ ನಾವರ ತಿಳ್ಕೊಬೇಕು ಇದ್ದಿಲ್ಲತ್ತಂದ್ರೆ ಮಂದಿ ಆಡ್ಕೊಂಬರ ಮುಂದೆ ನಗಾಡ್ಕೊಂಡು ಬಿದ್ದಂಗೆ ಆತದ ಮತ್ತೇನು ನೋಡಿವ ಅವ್ರ ಸಸಿ ಹಿಂಗಂತ ಅವ್ರ ಅತ್ತಿ ಹಿಂಗಂತ ಇವೆಲ್ಲ ಕಿರಿಕಿರಿ ಆಗ್ಬಿಡ್ತಾವೆ ನಾಳೆಗೆ ಯಾಕೆ ಬೇಕು ನಮ್ಮ ಮನೇನ ಮಾತು ನಮ್ಮ ಮನೆಗೆ ಇರ್ತದ ಅವ್ರಿಸ್ಕೊಂಡು ಹೋಗೋದ್ರಾಗ ಏನದ ಹೋಗ್ಲಿ ಬಿಡ್ರಿ ಏನು ಮಾಡೋದು ಸಣ್ಣ ಹೂವ ತಿಳ್ಕೊತಾವ ಇವತ್ತಿಲ್ಲ ನಾಳೆಗೆ ತಿಳ್ಕೊತಾರ ಅಷ್ಟೇ ಈಗ ಹೇಳ್ರಿ ಸೀರೆ ಯಾವಾಗ ತರಮಂತ ಅದೇ 10,000 ರೂಪಾಯಿ ಎಲ್ಲತ್ತಿದಲ್ಲ ಸೀರೆಗೆ ಈಗ ನನ್ನ ಬಳಿ 6,000 ರೂಪಾಯಿ ಅವ ಇನ್ನೂ ಒಂದು 4,000 ರೂಪಾಯಿ ನಾಳೆಗೆ ಬರ್ತಾವ ಬಿಡು ನಾಳೆಗೆ ಹೋದ್ರೂ ನಡೀತದಲ್ಲ ಮತ್ತೆ ನಾಳೆಗೆ ಹೋಗ್ತಾರಂತ ತಗೋ ಹತ್ತಂದ್ರೆ ಏನು 10 ಪೂರ ಅಪ್ಪುಟ ಬೇಕಾಗಲ್ಲ ಒಂದು 7-8 ಸಾವಿರ ರೂಪಾಯಿ ತನಕ ಸಿಗ್ತಾವ ಹಂಗೆ ಪೂರ ಏನು 10,000 ರೂಪಾಯಿ ಒಟ್ಟು ಏನು ಹಾಕಲ್ ತಗೋರಿ ನೋಡಿ ತೊಗೊಂಡು ಬಂದ್ರೆ ಆಯಿತು ಸುಮ್ಮ ಇರಲಿ ಒಂದು ಹೆಚ್ಚೆ ಕಮ್ಮ ಅಂಥೇಳಿ 10,000 ರೂಪಾಯಿ ಹೇಳಾಗತ್ತೀನಿ ಅಷ್ಟೇ ಆಯ್ತು ತಗೋರಿ ನಾಳೆಗೆ ಹೋಗಮ್ಮಂತ ಆಯ್ತು ತಗೋ ನಾಳೆಗೆ ಹೋಗಮ್ಮತ್ತ ಇದು ಪೂಜಾ ಮತ್ತು ನನ್ನ ಮೊಮ್ಮಕ್ಕಳೆಲ್ಲ ಎಲ್ಲರ ಕಾಣಲಿ ಹೋಗ್ಯಾರಲ್ಲ ಪೂಜಾ ಊಟ ಎಲ್ಲ ಮಾಡಿ ಮಕ್ಕೊಂಡಾಳ ಇನ್ನು ಮೊಮ್ಮಕ್ಕಳು ಅಂತಂದ್ರೆ ಆಟ ಆಡ್ಲಾಗತ್ತಾವ ಎರಡು ಬರ್ರಿ ಅಂತಂತಂದ್ರೆ ಕೇಳಿಲ್ಲ ಹೋಗಜ್ಜಿ ನಾವು ಆಟ ಆಡ್ತೇವೆ ಅಂದರು ಸುಮ್ ಬಂದು ನೋಡಿ ನಾನೇ ಸರಿ ನಾಳೆಗೆ ಹಾಗೆ ಪ್ಯಾಟಿಗೆ ಹೊಲತ್ತೀವಲ್ಲ ಜರ ಪೂಜನ್ ಸಲಿಂದು ಈ ಬಾದಾಮಿ ಗೋಡಂಬಿ ಪಿಸ್ತಾ ಒಂದಿಟ್ಟು ತುಪ್ಪ ಆಯಿತು ಒಂದು ಸ್ವಲ್ಪ ಕೇಸರಿ ಜರ ಇದೆಲ್ಲ ತೊಗೊಂಡು ಬರ್ಬೇಕ್ರಿ ನೆನಪು ಮಾಡಿರಿ ನನಗೆ ನೆನಪು ಇರ್ತದ ಅಂದ್ರೂ ಒಂದು ಸರಿ ಜರ ನೀವು ಭೀ ನೆನಪು ಮಾಡಿರಿ ಹಾಗೆ ತೊಗೊಂಡು ಬರಮಂತ ಹ್ಞೂ ಆಯ್ತು ತಗೋ ನೀ ಈಗ ಹೇಳಿದಿಲ್ಲ ಅಂತಂದ್ರೂ ನಾ ತೊಗೊಂಡು ಬರೋನೇ ಇದ್ದ ನಾ ಮುದ್ದಮ್ಮ ಈಗ ಅವೆಲ್ಲ ತರಸಲಿಂದ ಹೋಗ್ಬೇಕಂದಿದ್ದ ಇನ್ನೂ ಒಂದು 2-3 ದಿನ ಬಿಟ್ಟು ಈಗ ಹೆಂಗ ಸೀರೆ ತರ್ಲಕ್ಕೆ ಹೋಗ್ಲತ್ತೀವಲ್ಲ ಹಾಗೆ 2 ಕೆಲಸ ತೊಗೊಂಡು ಬರಮಂತ ತುಪ್ಪ ಒಂದು ಬ್ಯಾಡ್ ಬಿಡ್ರಿ ಹೊರಗಿನ ತುಪ್ಪ ಬ್ಯಾಡ್ ಅದು ರೆಡಿಮೇಡ್ ಹ್ಯಾಂಗಿರ್ತದೆ ಅನ್ಸುತ್ತೇನೋ ಬ್ಯಾಡ ತುಪ್ಪ ಒಂದು ಬಿಟ್ಟು ಮಿಕ್ಕಿದೆಲ್ಲ ತೊಗೊಂಡು ಬರಮಂತ ಪೂಜಾ ತುಪ್ಪ ಮೇಲೆ ಭಾಳ ಜೀವಾಕಿ ತುಪ್ಪ ಬೇಡ ಅಂತ ಇಲ್ಲ ನೀನು ಮತ್ತು ಇದ್ದಿಲ್ಲ ಅಂತಂದ್ರೆ ಹಿಂಗೆ ಮಾಡು ನಾವೇನು ಯಾವತ್ತೂ ಹೊರಗಿನ ತುಪ್ಪ ತಿಂದೋರಲ್ಲ ಅದು ಹ್ಯಾಂಗಿರ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ ಇಲ್ಲೇ ಯಾರಿಗಾರ ಕೇಳಿ ನೋಡು ಮತ್ತು ಮನೆಗೆ ಮಾಡ್ತೀರಂತಂದ್ರೆ ತೊಗೊಂಡ್ಬಿಡಮಂತ ಹೇಳಿನ್ರಿ ನಿಮ್ಮ ಮುಂದೆ ಹೇಳಕ್ ನೆನಪು ಬಂದಿಲ್ಲ ಆಕಿ ಕೆಳಗಿನ ಮನ್ಯಾಗ ಆ ರಂಗಮ್ಮಜ್ಜಿ ಇಲ್ಲೇನ ಆ ಕಡೆ ಕೆಳಗೆ ಹೊಟ್ಟಿಗೆ ಈ ಕಡೆ ಆಕಿ ಹೇಳಿನಿ ಅವ್ರ ಮನೆಗೇನು ಬೇಕಾದಟ್ಟು ಆಕಳ ಎಮ್ಮಿ ಎಷ್ಟು ಹೈನದ ಅವ್ರ ಮನ್ಯಾಗ ಆಕಿಗೆ ಹೇಳಿನಿ ಒಂದಿಟ್ಟು ಆಕಳು ತುಪ್ಪ ತೆಗೆದಿಡುವ ನಮಗೆ ಬೇಕು ಜರ ಅಂಥೇಳಿ ಹ್ಞೂ ಅಂತಂದ ಯಾರು ಕೆಳಗಿನ ಮನ್ಯಾಗ ರಂಗಮ್ಮಜ್ಜಿ ಅಂತಂದ್ರೆ ಆಕಿ ಹೇಳಾಕತ್ತಿದ್ದೇನೋ ವೆಂಕ್ಯಂದು ಅವ್ವ ವೆಂಕ್ಯಂದು ಅವ್ಗೆ ಹೇಳಾಕತ್ತಿತ್ತಲ್ಲ ನೀ ಈಗ ವೆಂಕ್ಯ ಬ್ಯಾರೆ ಆಗ್ಯಾನಲ್ಲ ಅವಂದು ಅವೇ ಆ ಕಡೆ ಮನಿ ಅಂತಂದ್ರೆ ಆಕಳ ಎಮ್ಮಿ ಹೈನ್ ಭಾಳ ಅದ ಅಂತಂದ್ರೆ ಮತ್ತು ಅವ್ರದ್ದೇ ಅದ ಮತ್ತು ಇಲ್ಲಿ ಯಾರ್ದದ ಮತ್ತು ಈ ಊರಾಗ ಅವ್ರದ್ದೇ ಹೆಚ್ಚಿಗಿರೋದು ಹ್ಞೂ
ಅಕ್ಕೋ ಈಗ ವೆಂಕಣ್ಣ ನೆನಪೇ ಬಂದಿಲ್ಲ ನೋಡು ನನಗೆ. ನಿಮ್ಮ ದೋಸ್ತಿ ಆಗ್ಬೇಕಲ್ಲ ಅವ. ವೆಂಕಣ್ಣಂದು ಅವು ಹೇಳಿ ನೋಡ್ರಿ. ಕೊಡ್ತೀನಿ ಅಂದ. ಅದೆಲ್ಲ ಚಲೋ ಮಾಡ್ತಾಳಕಿ, ಹಂಗೇನು ಕದ್ಲ ಬಿದ್ಲ ಮಾಡಲ್ಲ. ಪಾಪ ಒಳ್ಳೆ ಹೆಣ್ಮಗಳು, ಮಾಡ್ಕೊಡ್ತೀನಂದ. ಚಲೋ ಆಯ್ತು ತಗೋ. ಅಲ್ಲೇ ಹೇಳಿ ತುಪ್ಪ ಒಂದು ಅವ್ರ ಕಡೆಗೆ ತೊಗೊಂಬಂತ ಮತ್ತು ಮಿಕ್ಕಿದೆಲ್ಲ ಇಲ್ಲಿ ಪ್ಯಾಟೆಗೆ ತೊಗೊಂಡು ಬಂದ್ರೆ ಆಯ್ತು ತಗೋ. ನಾಳೆಗೆ ತಯಾರಿರು ಮತ್ತು ಜಲ್ದಿ ಹೋಗಮ್ಮಿ. ಮತ್ತು ಮಳೆ ಮಾಡ ಹೊತ್ತ ಜಲ್ದಿ ಹೋಗಿ ಮನೆ ಕಡೆಗೆ ಆಗ ಮತ್ತು ಅಜ್ಜಿ ಈಗ ಬಂದು ನೋಡ ಅಜ್ಜಿ ಅನ್ಕೋತ. ಅವಾಗೆ ನಿನಗ ನಿಮ್ಮ ತಮ್ಮಗ ಬರ್ರಿ ಅಂತ ಹೇಳಿ ಕರೆದ್ರ ವಲ್ಲಜ್ಜಿ ನೀ ಹೋಗು ಅಂತ ಅಂದು ಈಗ ಯಾಕೆ ಬಂದಿ ಅಜ್ಜಿ ಬಲ್ಲಿ? ಅವಾಗೆ ಆಟ ಆಡ್ಬೇಕು ಅನಿಸ್ತಿತ್ತಾ ಅಜ್ಜಿ? ಅದಕ್ಕೆ ನೀನು ಹೋಗಂದ. ಈಗ ಆಟ ಆಡಿ ಸಾಕಾಯ್ತಾ? ಅದಕ್ಕೆ ಅಜ್ಜಿ ನನಗೆ ಬಂತು ಬಂದ. ನಿಮ್ಮ ಅಜ್ಜನೂ ಇಲ್ಲೇ ಹಿಂದೆ ಕೂತಾನ. ಒಂದ್ ಜರ ತಿರುಗಿ ನೋಡ್ಬಿಟ್ಟು ಬರೀ ಅಜ್ಜಿ ಅಜ್ಜಿ ಅನ್ಕೋತ ಅಜ್ಜಿ ಹಿಂದೆ ಇರ್ತೇನು? ಅಜ್ಜ ನಂಗೆ ಅಜ್ಜಿನೂ ಇಷ್ಟ, ನೀನು ಇಷ್ಟ, ಇಬ್ಬರು ನನಗೆ ಅಷ್ಟೇ ಇಷ್ಟ, ಗೊತ್ತೇನು? ನಿಮ್ಮ ಅಜ್ಜಿ ಜೊತೆನೆ ಮಾತಾಡ್ಲಾಗತ್ತಿದಿ. ಈಗ ನೋಡಿದ್ರು ನಾನು ಇಷ್ಟ ಅಜ್ಜಿನೂ ಇಷ್ಟ ಅಂತ ಹೇಳ್ತೇನು? ಹೋಲ್ಬಿಡ್ರಿ, ಅದಕ್ಕೇನು ತಿಳಿತದ, ನೀವು ಭಾರಿ. ಎಷ್ಟು ಹುಷಾರಳ ಗೊತ್ತೇನ ನಿನಗ? ನೋಡು, ನಾ ಬೇಜಾರಾಗ್ಬಿಡ್ದತ್ತೇಳಿ ಇಬ್ಬರು ಇಷ್ಟ ಅಂತ ಹೇಳ್ತಾಳ. ಅಜ್ಜ ಹೊರಗ ಬೊಂಬೈ ಮಿಠಾಯಿ ಬಂದಾವ, ಎಲ್ಲ ಮಕ್ಕಳು ತಗೊಳಕತ್ತಾವ, ನನಗೂ ಕೊಡಿಸ್ತಾ ಅಜ್ಜ ಬೊಂಬೈ ಮಿಠಾಯಿ. ಆಟ ಆಡೋದು ಬಿಟ್ಟು ಈಗೀಗ ಯಾಕೆ ಬಂದಾಳ ಅಂತ ಈಗ ಗೊತ್ತಾಯ್ತು ನೋಡಿ ನನಗೆ. ಅಜ್ಜಿ ಬಲ್ಲಿ ಅಜ್ಜಿ ಅನ್ಕೋತಿ ಯಾಕೆ ಬಂದಾಳ ಅಂತ ಹೇಳಿ. ಬೊಂಬೈ ಮಿಠಾಯಿ ಬೇಕಾಗೈತಿ ನನ್ನ ಮೊಮ್ಮಗಳಿಗೆ, ಅದಕ್ಕೆ ಬಂದಾಳ. ಅಜ್ಜ ಹೇಳಜ್ಜಿ ಕೊಡಸಂತ ಹೇಳಿ, ನನಗ ತಮ್ಮಗ ಇಬ್ಬರಿಗೆ ಬೊಂಬೈ ಮಿಠಾಯಿ ಕೊಡಸಂತ ಹೇಳಜ್ಜಿ. ಹೊರಗೆಲ್ಲ ಮಕ್ಕಳು ತಗೊಳತ್ತಾವ, ಗೊತ್ತೇನಜ್ಜಿ ನಿಂಗ? ಮಮ್ಮಿ ಕೇಳಿದ್ರೆ ಮಮ್ಮಿ ಹೊಡಿತಾಳ, ಅದಕ್ಕೆ ಅಜ್ಜಿ ಬಲ್ಲಿ ಬಂದಿನಿ. ಕೊಡಿಸ್ಬಾ ಅಜ್ಜಿ. ಏನ್ರಿ ಹೋಗ್ರಿ, ನನ್ನ ಮೊಮ್ಮಗಳಿಗೆ ಮತ್ತು ಮೊಮ್ಮಗನಿಗೆ ಇಬ್ಬರಿಗೆ ಬೊಂಬೈ ಮಿಠಾಯಿ ಕೊಡಿಸಿ ಬರ್ರಿ. ಮಹಾರಾಣಿಯವರ ಆಜ್ಞೆ ಮೀರುವುದುಂಟೆ? ನಡಿ ಮೊಮ್ಮಗಳೇ, ಕೊಡಿಸ್ತೀನಿ ನಡಿ. ನನ್ನ ಮುದ್ದು ಅಜ್ಜಿ, ಅದಕ್ಕೆ ನೀ ಅಂದ್ರೆ ನನಗೆ ಹೆಚ್ಚಿಗೆ ಇಷ್ಟ, ಗೊತ್ತೇನಜ್ಜಿ? ತಾತನ್ಕಿನ ಹೆಚ್ಚಿಗೆ ನನಗೆ ನೀನೇ ಇಷ್ಟ ಅಜ್ಜಿ. ರೊಕ್ಕ ಕೊಡೋದು ನಾನು, ಜೇಬ್ ಕತ್ರಿ ಬೀಳೋದು ನಂದು, ಮತ್ತು ಅಜ್ಜಿ ಇಷ್ಟ ಅಂತ ಅಜ್ಜಿ. ನೋಡ್ರಿ, ಇದು ಯಾವ ನ್ಯಾಯ? ಯಾರ್ಯಾರು ಬೊಂಬೈ ಮಿಠಾಯಿ ತಿಂದಿರಿ, ಯಾರ್ಯಾರಿಗೆ ಬೊಂಬೈ ಮಿಠಾಯಿ ನೆನಪದ ದಯವಿಟ್ಟು ಕಮೆಂಟ್ ಮಾಡ್ರಿ. ಈ ಕತೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ವಿಸಿಟ್ ಮಾಡ್ಲಾಗತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆ ನೋಡಿ ಹಾಗೆ ಹೋಗ್ಬೇಡ್ರಿ. ದಯವಿಟ್ಟು ಒಂದು ಲೈಕ್ ಕೊಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.